3 ವರ್ಷ ದುಡಿದು ನಾನು ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ. 136 ಸ್ಥಾನ ಬರೋದಕ್ಕೆ ತಾನು ಶ್ರಮ ಪಟ್ಟಂತದ್ದು, ಪಕ್ಷ ಸಂಘಟನೆ ಮಾಡಿದ್ದು, ಅದರ ಪ್ರತಿಫಲವೇ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸ್ಥಾನ ಬಂದಿರೋದು. ಇವತ್ತು ಏನ್ ನಂಬರ್ ಇದೆ ಕಾಂಗ್ರೆಸ್ ಹತ್ರ 136, ಆ ಸ್ಥಾನ ಬರೋದಕ್ಕೆ ಕಾರಣ ನಾನು ಅನ್ನೋದನ್ನ ಅವರು ಪಟ್ಟು ಹಿಡಿದಿದ್ದಾರೆ. ನ್ಯಾಯದಂತೆ ಅಂದ್ರೆ ಈ ಕಾಂಗ್ರೆಸ್ನ ನ್ಯಾಯ ಏನು ಅಂತಂದ್ರೆ, ಯಾರು ಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಯಾವ ರಾಜ್ಯದಲ್ಲಿ, ಅವರ ನೇತೃತ್ವದಲ್ಲಿ ಚುನಾವಣೆ ಗೆದ್ರೆ ಆ ಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗೋದು. ಇದನ್ನೇ ಪಟ್ಟು ಹಿಡಿದ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ, ನ್ಯಾಯಬದ್ಧವಾಗಿ ಸಿಎಂ ಆಗಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಕೊಟ್ಟಂತ ಒಂದಷ್ಟು ಕಾರಣಗಳಿಂದಾಗಿ 2.5 ವರ್ಷ ಸುಮ್ಮನಿದ್ದೆ. ಹೈಕಮಾಂಡ್ ಹೇಳ್ತು, ಅದರಲ್ಲೂ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರಿಗೋಸ್ಕರ ನಾನು ಸುಮ್ಮನಾದೆ. ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದವನು ನನಗೆ ಕೊಡಿದ್ರೆ ಯಾರು ಕೊಡ್ತೀರಿ? ಕೆಪಿಸಿಸಿ ಅಧ್ಯಕ್ಷನಾಗಿದ್ದಂತವನು, ಕಾಂಗ್ರೆಸ್ನ ಕಾನೂನೇ ಇದೆ, ಯಾರು ಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಪಟ್ಟಕ್ಕೆ ಇರ್ತಾರೆ ಅಂತೇಳಿ. ಆದ್ರೆ ಹೈಕಮಾಂಡ್ ಕೊಟ್ಟಂತ ಕಾರಣಗಳಿಂದಾಗಿ ನಾನು ಸುಮ್ಮನಾಗಿದ್ದೆ. ಆದ್ರೆ ಇನ್ನು ಕಾಯೋದಕ್ಕಾಗೋದಿಲ್ಲ. ಈಗ ನನಗೆ ಕುರ್ಚಿ ಬೇಕು, ಕೂರಿಸಿ, ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ. ನೀವು ಮಾತು ಕೊಟ್ಟಿದ್ದೀರಿ, ಮಾತು ಕೊಟ್ಟಂತೆ ಹೈಕಮಾಂಡ್ ನಡೆದುಕೊಳ್ಳಿ. ಸಿಎಂ ಕೂಡ ಮಾತು ಕೊಟ್ಟಿದ್ದಾರೆ, ಅವರು ಕೂಡ ನಡೆದುಕೊಳ್ಳಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರು ಹಿಡಿದಿರುವಂತಹ ಪಟ್ಟು. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪಟ್ಟೇನು ನೋಡಿ. ಶಿವಕುಮಾರ್ ಅಷ್ಟೇ ಅಲ್ಲ, ನಾನು ಕೂಡ ಅಧಿಕಾರಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿದ್ದೀನಿ. ಅಧಿಕಾರ ತರಕ್ಕೋಸ್ಕರ ನಾನು ಕೂಡ ಶ್ರಮ ಪಟ್ಟಿದ್ದೀನಿ, ದುಡಿದಿದ್ದೀನಿ. ನನ್ನ ಕಾರಣದಿಂದಲೇ ಅಹಿಂದ ಮತ ಕಾಂಗ್ರೆಸ್ಗೆ ಬಂದಿರೋದು, ನಿಮ್ಗೆ ಚೆನ್ನಾಗಿ ನೆನಪಿರಲಿ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಅಹಿಂದ ಮತಗಳಿಂದ ಕಾಂಗ್ರೆಸ್ಗೆ ಅಧಿಕಾರ ಬಂದಿದ್ದು ಮರೆಯೋದಕ್ಕೆ ಹೋಗ್ಬೇಡಿ. ಇನ್ನು ರಾಹುಲ್ ಗಾಂಧಿ ಅವರು ಇದೇ ಕಾರಣದಿಂದಲೇ ನನ್ನನ್ನ ಸಿಎಂ ಮಾಡಿದ್ದು. ರಾಹುಲ್ ಗಾಂಧಿ ಅವರು ಹೇಳಿ, ಆಗ ನಾನು ಸಿಎಂ ಸ್ಥಾನವನ್ನು ಬಿಟ್ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟೇನಂತ ನೋಡಿದ್ವಿ, ಸಿದ್ದರಾಮಯ್ಯ ಅವರ ಪಟ್ಟೇನಂತ ನೋಡಿದ್ವಿ. ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಆಪ್ಷನ್ ಏನು, ಆಯ್ಕೆಗಳೇನು? ಸಿಎಂ ಹಾಗೂ ಡಿಸಿಎಂಗೆ ನಾಳೆ ಕರೆದಿದ್ದಾರೆ, ದೆಹಲಿಗೆ ಬನ್ನಿ ಅಂತೇಳಿ. ನಾಳೆ ಇಬ್ರು ಇವತ್ತು ಸಂಜೆ ಆಲ್ಮೋಸ್ಟ್ ದೆಹಲಿಗೆ ಹೋಗ್ತಾರೆ. ಇಬ್ರು ನಾಯಕರ ಅಭಿಪ್ರಾಯ ತಿಳ್ಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರೇ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅಂದ್ರೆ ಪ್ರತ್ಯೇಕವಾಗಿ ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅವರನ್ನ ಕೂರಿಸಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಯಾರನ್ನ ಮನವೊಲಿಸುವಂತ ಪ್ರಯತ್ನ ಆಗುತ್ತೆ, ಯಾರಿಗೆ ಸಿಎಂ ಪಟ್ಟ ಕಂಟಿನ್ಯೂ ಆಗುತ್ತಾ ಅಥವಾ ಸಿಗುತ್ತಾ ಕೇಳ್ತಾರೆ. ಯಾಕಪ್ಪ ನಿಮ್ಮ ಅಭಿಪ್ರಾಯನು ನೋಡಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಕಾಂಗ್ರೆಸ್ಗೋಸ್ಕರ ನಾನು ಎಷ್ಟು ಶ್ರಮ ವಹಿಸಿದ್ದೀನಿ, ಕಾನೂನಂತೆ ನನಗೆ ಸಿಎಂ ಪಟ್ಟ ಕೊಡಬೇಕಿತ್ತು, ನೀವು ಕೊಡ್ಲಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬಿಟ್ಕೊಟ್ಟೆ. 2.5 ವರ್ಷ ಆಯ್ತು. ಈಗ ನಮಗೆ ಮುಂದಿನ ಸಲ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬರಲು ಅನ್ನೋದಲ್ಲ ಇಂಪಾರ್ಟೆಂಟ್. ಈಗ ತನಗೆ ಬಿಟ್ಟು ಕೊಟ್ರೆ ಮುಂದಿನ ಸಲವೂ ಕೂಡ ನಾನು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತೀನಿ. ನಮ್ಮ ಟಾರ್ಗೆಟ್ ಇರೋದು 2.5 ವರ್ಷಗಳ ಕಾಲ ಸಿಎಂ ಆಗೋದಲ್ಲ, ಮುಂದಿನ 7 ವರ್ಷಗಳ ಕಾಲ ನಾನು ರಾಜ್ಯದಲ್ಲಿ ಸಿಎಂ ಆಗಿರೋದು ಅನ್ನೋದನ್ನ ಅವರು ಅಭಿಪ್ರಾಯವನ್ನು ತಿಳಿಸ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಮ್ಮನ್ನ ಮುಂದುವರಿಸಿ. ನಮ್ಮನ್ನೇನಾದ್ರು ಇಳಿಸ್ಬಿಟ್ರೆ, ಈ ಹಿಂದೆ ಯಡಿಯೂರಪ್ಪ ಅವರನ್ನ ಇಳಿಸಿ ಬಿಜೆಪಿಗೆ ಯಾವ ರೀತಿಯಾಗಿ ಪೆಟ್ಟು ಬಂತೋ ಅದೇ ರೀತಿಯಾಗಿ ನಮಗೂ ಕೂಡ ಪೆಟ್ಟು ತಿನ್ನುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೈಕಮಾಂಡ್ ತನ್ನ ಆಯ್ಕೆಯನ್ನ ಆಪ್ಷನ್ ಆಗಿ ತಗೊಳ್ಳೋದಾದ್ರೆ ಸಿದ್ದರಾಮಯ್ಯವ್ರನ್ನ ಮುಂದುವರಿಸಬೇಕು ಅಂತಂದ್ರೆ ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕು. ಮುಂದುವರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತ ಪ್ರಯತ್ನ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ. ಆಗ ಹೈಕಮಾಂಡ್ ಹೇಳುವಂತ ತೀರ್ಮಾನಕ್ಕೆ ಬದ್ಧರಾಗಿರ್ತಾರ, ಅವ್ರು ಹೇಳಿದಂತೆ ತಲೆಬಾಗಿ ಬರ್ತಾರಾ ಡಿ.ಕೆ. ಶಿವಕುಮಾರ್ ಅವರು, ಅಥವಾ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ, ಆಲ್ರೆಡಿ ನಿಮ್ಮ ಮಾತನ್ನ ಕೇಳಿದ್ದೀನಿ, ಈಗ ನೀವು ನನಗೆ ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಬಹುದು. ಆಗ ಪಟ್ಟು ಹಿಡಿದ್ರೆ ಏನಾಗಬಹುದು, ಹೈಕಮಾಂಡ್ಗೆ ತಲೆ ಬಿಸಿ ಜಾಸ್ತಿ ಆಗುತ್ತೆ. ಹಾಗಾಗಿ
ನಾ ಕೊಡೆ ನೀ ಬಿಡೆ ಅನ್ನುವಂತ ಹಂತದಲ್ಲಿರುವಂತ ಇವತ್ತಿನ ರಾಜ್ಯ ರಾಜಕೀಯದ ಸಂದರ್ಭದಲ್ಲಿ ಎರಡೂ ಕಡೆಯೂ ಕೂಡ ಮನವನ್ನು ನೋಡಬಹುದು ನೀವು. ಡಿ ಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ ಇವತ್ತು ನಮಗೆ ಕಾಣಿಸ್ತಾ ಇರೋದು 17 ಜನ, 20 ಜನ, 30 ಜನ ಅಂತೇಳಿ ಹೇಳ್ಬೋದು. ಆದ್ರೆ ನಾಳೆ ಅವರೇ ಸಿಎಂ ಆಗ್ಬಿಡ್ತಾರೆ ಅಂತ ಗೊತ್ತಾದಾಗ ಅವರ ಹಿಂದೆ ಎಷ್ಟು ಜನ ಹೋಗ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ನಾವು ಇಷ್ಟು ದಿವಸ ಅವಕಾಶವನ್ನ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಅವರ ಬೆನ್ನಂಗೆ ನಿಂತಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶ ಮಾಡಿಕೊಡೋಣ, ಅವರ ಜೊತೆಗೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡೋಣ. ಇವತ್ತೇನಾದ್ರು ನಾವು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲದೇ ಇದ್ರೆ ಹೈಕಮಾಂಡ್ ನಿಂದ ಏನಾದರೂ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾದಂತಹ ಒಂದು ಅಭಿಪ್ರಾಯ ಬಂದ್ಬಿಟ್ರೆ, ಡಿ ಕೆ ಶಿವಕುಮಾರ್ ಅವರು ಆಗ್ಲಿ ಅಂತ ಬಂದ್ಬಿಟ್ರೆ, ಆಗ ನಾವು ಸಿದ್ದರಾಮಯ್ಯ ಅವರ ಹಿಂದೆ ಇದ್ವಿ ಅಂತ ಗೊತ್ತಾಗಿ ನಾವು ಎಲ್ಲಿ ಮೂಲೆ ಗುಂಪಾಗ್ಬಿಡ್ತೀವಿ ಅನ್ನುವ ಭಯ ಶುರುವಾಗೋದ್ರೆ ಈ ತರದೆಲ್ಲ ಲೆಕ್ಕಾಚಾರಗಳು, ವಿಶ್ಲೇಷಣೆಗಳು ಶುರುವಾಗಿದೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಅಂತೇಳಿ. ಮತ್ತೊಂದು 3 ವರ್ಷ ದುಡಿದು ನಾನು ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ. 136 ಸ್ಥಾನ ಬರೋದಕ್ಕೆ ತಾನು ಶ್ರಮ ಪಟ್ಟಂತದ್ದು, ಪಕ್ಷ ಸಂಘಟನೆ ಮಾಡಿದ್ದು, ಅದರ ಪ್ರತಿಫಲವೇ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸ್ಥಾನ ಬಂದಿರೋದು. ಇವತ್ತು ಏನ್ ನಂಬರ್ ಇದೆ ಕಾಂಗ್ರೆಸ್ ಹತ್ರ 136, ಆ ಸ್ಥಾನ ಬರೋದಕ್ಕೆ ಕಾರಣ ನಾನು ಅನ್ನೋದನ್ನ ಅವರು ಪಟ್ಟು ಹಿಡಿದಿದ್ದಾರೆ. ನ್ಯಾಯದಂತೆ ಅಂದ್ರೆ ಈ ಕಾಂಗ್ರೆಸ್ನ ನ್ಯಾಯ ಏನು ಅಂತಂದ್ರೆ, ಯಾರು ಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಯಾವ ರಾಜ್ಯದಲ್ಲಿ, ಅವರ ನೇತೃತ್ವದಲ್ಲಿ ಚುನಾವಣೆ ಗೆದ್ರೆ ಆ ಪಿಸಿಸಿ ಅಧ್ಯಕ್ಷರು ಸಿಎಂ ಆಗಬೇಕು. ಇದನ್ನೇ ಪಟ್ಟು ಹಿಡಿದ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ, ನ್ಯಾಯಬದ್ಧವಾಗಿ ಸಿಎಂ ಆಗಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಕೊಟ್ಟಂತ ಒಂದಷ್ಟು ಕಾರಣಗಳಿಂದಾಗಿ 2.5 ವರ್ಷ ಸುಮ್ಮನಿದ್ದೆ. ಹೈಕಮಾಂಡ್ ಹೇಳ್ತು, ಅದರಲ್ಲೂ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಇವರಿಗೋಸ್ಕರ ನಾನು ಸುಮ್ಮನಾದೆ. ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದವನು ನನಗೆ ಕೊಡಿದ್ರೆ ಯಾರು ಕೊಡ್ತೀರಿ? ಕೆಪಿಸಿಸಿ ಅಧ್ಯಕ್ಷನಾಗಿದ್ದಂತವನು, ಕಾಂಗ್ರೆಸ್ನ ಕಾನೂನೇ ಇದೆ, ಯಾರು ಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಸಿಎಂ ಪಟ್ಟಕ್ಕೆ ಇರ್ತಾರೆ ಅಂತೇಳಿ. ಆದ್ರೆ ಹೈಕಮಾಂಡ್ ಕೊಟ್ಟಂತ ಕಾರಣಗಳಿಂದಾಗಿ ನಾನು ಸುಮ್ಮನಾಗಿದ್ದೆ. ಆದ್ರೆ ಇನ್ನು ಕಾಯೋದಕ್ಕಾಗೋದಿಲ್ಲ. ಈಗ ನನಗೆ ಕುರ್ಚಿ ಬೇಕು, ಕೂರಿಸಿ, ನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ. ನೀವು ಮಾತು ಕೊಟ್ಟಿದ್ದೀರಿ, ಮಾತು ಕೊಟ್ಟಂತೆ ಹೈಕಮಾಂಡ್ ನಡೆದುಕೊಳ್ಳಿ. ಸಿಎಂ ಕೂಡ ಮಾತು ಕೊಟ್ಟಿದ್ದಾರೆ, ಅವರು ಕೂಡ ನಡೆದುಕೊಳ್ಳಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಹಿಡಿದಿರುವಂತಹ ಪಟ್ಟು. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪಟ್ಟೇನು ನೋಡಿ. ಶಿವಕುಮಾರ್ ಅಷ್ಟೇ ಅಲ್ಲ, ನಾನು ಕೂಡ ಅಧಿಕಾರಕ್ಕೋಸ್ಕರ ಸಾಕಷ್ಟು ಶ್ರಮ ವಹಿಸಿದ್ದೀನಿ. ಅಧಿಕಾರ ತರಕ್ಕೋಸ್ಕರ ನಾನು ಕೂಡ ಶ್ರಮ ಪಟ್ಟಿದ್ದೀನಿ, ದುಡಿದಿದ್ದೀನಿ. ನನ್ನ ಕಾರಣದಿಂದಲೇ ಅಹಿಂದ ಮತ ಕಾಂಗ್ರೆಸ್ಗೆ ಬಂದಿರೋದು, ನಿಮ್ಗೆ ಚೆನ್ನಾಗಿ ನೆನಪಿರಲಿ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಅಹಿಂದ ಮತಗಳಿಂದ ಕಾಂಗ್ರೆಸ್ಗೆ ಅಧಿಕಾರ ಬಂದಿದ್ದು ಮರೆಯೋದಕ್ಕೆ ಹೋಗ್ಬೇಡಿ. ಇನ್ನು ರಾಹುಲ್ ಗಾಂಧಿ ಅವರು ಇದೇ ಕಾರಣದಿಂದಲೇ ನನ್ನನ್ನ ಸಿಎಂ ಮಾಡಿದ್ದು. ರಾಹುಲ್ ಗಾಂಧಿ ಅವರು ಹೇಳಿ, ಆಗ ನಾನು ಸಿಎಂ ಸ್ಥಾನವನ್ನು ಬಿಟ್ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪಟ್ಟೇನಂತ ನೋಡಿದ್ವಿ, ಸಿದ್ದರಾಮಯ್ಯ ಅವರ ಪಟ್ಟೇನಂತ ನೋಡಿದ್ವಿ. ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಆಪ್ಷನ್ ಏನು, ಆಯ್ಕೆಗಳೇನು? ಸಿಎಂ ಹಾಗೂ ಡಿಸಿಎಂಗೆ ನಾಳೆ ಕರೆದಿದ್ದಾರೆ, ದೆಹಲಿಗೆ ಬನ್ನಿ ಅಂತೇಳಿ. ನಾಳೆ ಇಬ್ರು ಇವತ್ತು ಸಂಜೆ ಆಲ್ಮೋಸ್ಟ್ ದೆಹಲಿಗೆ ಹೋಗ್ತಾರೆ. ಇಬ್ರು ನಾಯಕರ ಅಭಿಪ್ರಾಯ ತಿಳ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅಂದ್ರೆ ಪ್ರತ್ಯೇಕವಾಗಿ ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅವರನ್ನ ಕೂರಿಸಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಯಾರನ್ನ ಮನವೊಲಿಸುವಂತ ಪ್ರಯತ್ನ ಆಗುತ್ತೆ, ಯಾರಿಗೆ ಸಿಎಂ ಪಟ್ಟ ಕಂಟಿನ್ಯೂ ಆಗುತ್ತಾ ಅಥವಾ ಸಿಗುತ್ತಾ ಕೇಳ್ತಾರೆ. ಯಾಕಪ್ಪ ನಿಮ್ಮ ಅಭಿಪ್ರಾಯನು ನೋಡಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಕಾಂಗ್ರೆಸ್ಗೋಸ್ಕರ ನಾನು ಎಷ್ಟು ಶ್ರಮ ವಹಿಸಿದ್ದೀನಿ, ಕಾನೂನಂತೆ ನನಗೆ ಸಿಎಂ ಪಟ್ಟ ಕೊಡಬೇಕಿತ್ತು, ನೀವು ಕೊಡ್ಲಿಲ್ಲ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬಿಟ್ಕೊಟ್ಟೆ. 2.5 ವರ್ಷ ಆಯ್ತು. ಈಗ ನಮಗೆ ಮುಂದಿನ ಸಲ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬರಲು ಅನ್ನೋದಲ್ಲ ಇಂಪಾರ್ಟೆಂಟ್. ಈಗ ತನಗೆ ಬಿಟ್ಟು ಕೊಟ್ರೆ ಮುಂದಿನ ಸಲವೂ ಕೂಡ ನಾನು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತೀನಿ. ನಮ್ಮ ಟಾರ್ಗೆಟ್ ಅದು 2.5 ವರ್ಷಗಳ ಕಾಲ ಸಿಎಂ ಆಗೋದಲ್ಲ, ಮುಂದಿನ 7 ವರ್ಷಗಳ ಕಾಲ ನಾವು ರಾಜ್ಯದಲ್ಲಿ ಸಿಎಂ ಆಗಿರೋದು ಅನ್ನೋದನ್ನ ಅವರು ಅಭಿಪ್ರಾಯವನ್ನು ತಿಳಿಸ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಮ್ಮನ್ನ ಮುಂದುವರಿಸಿ. ನಮ್ಮನ್ನೇನಾದ್ರು ಇಳಿಸ್ಬಿಟ್ರೆ
ಈ ಹಿಂದೆ ಯಡಿಯೂರಪ್ಪ ಅವರನ್ನ ಇಳಿಸಿ ಬಿಜೆಪಿಗೆ ಯಾವ ರೀತಿಯಾಗಿ ಪೆಟ್ಟು ಬಂತೋ ಅದೇ ರೀತಿಯಾಗಿ ನಮಗೂ ಕೂಡ ಪೆಟ್ಟು ತಿನ್ನುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಹೈಕಮಾಂಡ್ ತನ್ನ ಆಯ್ಕೆಯನ್ನ ಆಪ್ಷನ್ ಆಗಿ ತಗೊಳ್ಳೋದಾದ್ರೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು ಅಂತಂದ್ರೆ ಇಬ್ಬರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕು. ಮುಂದುವರಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತ ಪ್ರಯತ್ನ ಅಲ್ಲ, ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ. ಆಗ ಹೈಕಮಾಂಡ್ ಹೇಳುವಂತ ತೀರ್ಮಾನಕ್ಕೆ ಬದ್ಧರಾಗಿರ್ತಾರ, ಅವ್ರು ಹೇಳಿದಂತೆ ತಲೆಬಾಗಿ ಬರ್ತಾರ ಡಿಕೆ ಶಿವಕುಮಾರ್ ಅವರು, ಅಥವಾ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ, ಆಲ್ರೆಡಿ ನಿಮ್ಮ ಮಾತನ್ನ ಕೇಳಿದೀನಿ, ಈಗ ನೀವು ನನಗೆ ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಬಹುದು. ಆಗ ಪಟ್ಟು ಹಿಡಿದ್ರೆ ಏನಾಗಬಹುದು, ಹೈಕಮಾಂಡ್ಗೆ ತಲೆ ಬಿಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾ ಕೊಡೆ ನೀ ಬಿಡೆ ಅನ್ನುವಂತ ಹಂತದಲ್ಲಿರುವಂತ ಇವತ್ತಿನ ರಾಜ್ಯ ರಾಜಕೀಯದ ಸಂದರ್ಭದಲ್ಲಿ ಎರಡೂ ಕಡೆಯೂ ಕೂಡ ಮನವನ್ನು ನೋಡಬಹುದು. ಡಿಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ ಇವತ್ತು ನಮಗೆ ಕಾಣಿಸ್ತಾ ಇರೋದು 17 ಜನ, 20 ಜನ, 30 ಜನ ಅಂತೇಳಿ ಹೇಳ್ಬೋದು. ಆದ್ರೆ ನಾಳೆ ಅವರೇ ಸಿಎಂ ಆಗ್ಬಿಡ್ತಾರೆ ಅಂತ ಗೊತ್ತಾದಾಗ ಅವರ ಹಿಂದೆ ಎಷ್ಟು ಜನ ಹೋಗ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ನಾವು ಇಷ್ಟು ದಿವಸ ಅವಕಾಶವನ್ನ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಅವರ ಬೆನ್ನ ನಿಂತಿದ್ದೀವಿ, ಡಿಕೆ ಶಿವಕುಮಾರ್ ಅವರು ಒಂದು ಅವಕಾಶ ಮಾಡಿಕೊಡೋಣ, ಅವರ ಜೊತೆಗೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡೋಣ. ಇವತ್ತೇನಾದ್ರು ನಾವು ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲದೇ ಇದ್ರೆ, ಹೈಕಮಾಂಡ್ ನಿಂದ ಏನಾದರೂ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾದಂತಹ ಒಂದು ಅಭಿಪ್ರಾಯ ಬಂದ್ಬಿಟ್ರೆ, ಡಿಕೆ ಶಿವಕುಮಾರ್ ಅವರು ಆಗ್ಲಿ ಅಂತ ಬಂದ್ಬಿಟ್ರೆ, ಆಗ ನಾವು ಸಿದ್ದರಾಮಯ್ಯ ಅವರ ಹಿಂದೆ ಇದ್ವಿ ಅಂತ ಗೊತ್ತಾಗಿ ನಾವು ಎಲ್ಲಿ ಮೂಲೆ ಗುಂಪಾಗ್ಬಿಡ್ತೀವಿ ಅನ್ನುವ ಭಯ ಶುರುವಾಗೋದ್ರೆ, ಈ ತರದೆಲ್ಲ ಲೆಕ್ಕಾಚಾರಗಳು ವಿಶ್ಲೇಷಣೆಗಳು ಶುರುವಾಗಿದೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಅಂತೇಳಿ. ಮತ್ತೊಂದು